ಎಲ್ಲ ಕನ್ನಡ ಮನ್ಸುಗಳಿಗೆ ಕಿಚ್ಚನ ಅಭಿಮಾನಿಗಳಿಗೆ ನಮಸ್ಕಾರ. ಆರಾಮದರಿ? ಕದರ್ಗೆ, ಸ್ಟೈಲಿಗೆ, ವರ್ಚಸ್ಸಿಗೆ, ತೂಕವಾದ ನಡೆಗೆ, ತೂಕವಾದ ನುಡಿಗೆ ಒಂದು ಹೆಸರು ಕೇಳಿ ಬರ್ತೈತಿ. ಪ್ರೀತಿಯಿಂದ ಅವ್ರನ್ನೆಲ್ಲಾರನು ಏನಂತ ಕರಿತೀರಿ? ಏನಂತ ಕರಿತೀರಿ? ಸರ್ನ ನಾನು ಭೇಟಿಯಾಗಿದ್ದು ಬೆಂಗಳೂರಾಗ ಫಸ್ಟ್ ಆ್ಯಕ್ಟ್ರ್ ಆಗಬೇಕು ಅಂತ ಬರ್ಬೇಕಾದ್ರೆ ಮನೆ ಹುಡ್ಕೊಂಡು ಹೋಗಿದ್ದೆ. ಫಸ್ಟ್ ಟೈಮ್ ಹೋದಾಗ ಸಿಕ್ಕಿರಲಿಲ್ಲ, ಆಮೇಲೆ ಭೇಟಿಯಾಗಿದ್ರು. ಅದು ನನ್ನ ಸ್ಪೆಷಲ್ ಮೆಮ್ರಿ. ಬಿಟ್ಟರೆ ಇವತ್ತು ಅವ್ರದ್ದೊಂದು ಪಿಕ್ಚರ್ಗೆ ನಾನು ಒಂದು ವೇದಿಕೆ ಶೇರ್ ಮಾಡ್ಕೊಳಕತ್ತೀನಿ ಅನ್ನೋದು ನನ್ನ ಒಂದು ಸ್ಪೆಷಲ್ ಮೆಮರಿ. ಒಂದು ಸಿನಿಮಾದಲ್ಲಿ ಒಬ್ಬರು ಆ್ಯಕ್ಟ್ರಾಗಿ ಅಷ್ಟೇ ಅಲ್ಲ, ಹೊರಗೆ ಒಬ್ಬರು ವ್ಯಕ್ತಿಯಾಗಿ ಕೂಡ ಅವ್ರು ನಮಗೆಲ್ರಿಗೂ ಮಾದರಿ ಆಗಿರ್ತಾರೆ. ಅಂದರೆ ಸಿನಿಮಾದಾಗ ಇರೋರಿಗೆ ನಮಗೆ ಸಿನಿಮಾ ಅನ್ನೋದು ಒಂದು ಕುಟುಂಬ ಅಂತ ಭಾಸ ಆಗ್ಬೇಕು ಅಂತಂದ್ರೆ ಹಂಗೆ ಒಬ್ಬರು ನಮ್ಮನ್ನು ಟ್ರೀಟ್ ಮಾಡ್ಬೇಕಲ್ಲ. ಹಂಗೆ ಟ್ರೀಟ್ ಮಾಡುವಂಥ ಕೆಲವು ಮನಸ್ಸುಗಳಲ್ಲಿ ಹಿರಿಯರಂದೆ, ಕಿರಿಯರಂದೆ, ಹೊಸಬ್ರಂದೆ ಯಾರೇ ಬಂದ್ರೂ ಕೂಡ ವಿಶಾಲ ಹೃದಯದಲ್ಲಿ, ವಿಶಾಲ ಭಾವಗಳಲ್ಲಿ ಅಪ್ಕೊಂಡು ಎಲ್ಲರನ್ನೂ ಬೆಳೆಸುವಂಥ ಒಂದು ವ್ಯಕ್ತಿತ್ವ ಅಂದರೆ ಅದು ಕಿಚ್ಚ ಸುದೀಪ್ ಸರ್. ಅವರ ಒಂದು ಸುದೀರ್ಘವಾದಂಥ 25 ವರ್ಷಗಳ ಮೇಲಿನ ಒಂದು ಜರ್ನಿಲಿ ನನ್ನಂಥ ಎಷ್ಟೊಂದು ಜನ ಆ್ಯಕ್ಟರ್ಗಳಿಗೆ ಇನ್ಸ್ಪೈರ್ ಮಾಡ್ಯಾರ. ಎಲ್ಲ ಅವರ ಅಭಿಮಾನಿಗಳಲ್ಲಿ ಇದೇ 25ನೇ ತಾರೀಕು ಅವ್ರದ್ದೊಂದು ದೊಡ್ಡ ಹಬ್ಬ ಐತಿ. ಅದನ್ನು ನಾವು ಮ್ಯಾಕ್ಸ್ ಹಬ್ಬ ಅಂತ ಕರಿತೀವಿ. ಅದು ಬರೀ ಮ್ಯಾಕ್ಸ್ ಅಲ್ಲ, ಮ್ಯಾಸಿವ್ ಮ್ಯಾಕ್ಸ್, ಮ್ಯಾಕ್ಸಿಮಮ್ ಮ್ಯಾಕ್ಸ್. ಆ ಹಬ್ಬಕ್ಕೆ ನಿಮ್ಮ ಥರ ನಾನು ಕಾಯಕತ್ತಿದ್ದೆ. ಎಲ್ಲರೂ ಅವತ್ತು ಹಬ್ಬ ಮಾಡ್ಕೊಳಮ್ಮ, ಹಲಗೆ ಹೊಡ್ಯಮ್ಮ, ಕ್ಯಾಕೆ ಹೊಡ್ಯಮ್ಮ. ಇಡೀ ಕರ್ನಾಡು ಒಂಥರ ಕಿಚ್ಚರ ಅವ್ರನ್ನ ಸೆಲೆಬ್ರೇಟ್ ಮಾಡುತ್ತೆ ಅಂತಂದರೆ ಅದೇ ಒಂದು ತೂಕ. ಚಿತ್ರದುರ್ಗದ ಅಭಿಮಾನಿಗಳದೇ ಒಂದು ತೂಕ. ಆ ಎಲ್ಲ ಅಭಿಮಾನಿಗಳಲ್ಲೂ ಮತ್ತು ನಂತರದ ಕಿರಿಯ ಅಭಿಮಾನಿಗಳಿಂದ ಮತ್ತು ಎಲ್ಲ ಅಭಿಮಾನಿಗಳಿಂದ ಸದಾ ಸುದೀಪ್ ಸರ್ಗೆ ಪ್ರಾರ್ಥನೆಗಳಿರ್ತವೆ. ಈ ಚಿತ್ರ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಡ್ಲಿ ಅವ್ರಿಗೆ, ಮತ್ತು ನಾವೆಲ್ಲರೂ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡುವಂತಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ದುರ್ಗದ ಎಲ್ಲ ಕನ್ನಡ ಮನ್ಸುಗಳಿಗೆ ಧನ್ಯವಾದಗಳು. ನಮಸ್ಕಾರ. ಎಲ್ಲ ಕನ್ನಡ ಮನ್ಸುಗಳಿಗೆ ಕಿಚ್ಚನ ಅಭಿಮಾನಿಗಳಿಗೆ ನಮಸ್ಕಾರ. ಆರಾಮದರಿ? ಕದರ್ಗೆ, ಸ್ಟೈಲಿಗೆ, ವರ್ಚಸ್ಸಿಗೆ, ತೂಕವಾದ ನಡೆಗೆ, ತೂಕವಾದ ನುಡಿಗೆ ಒಂದು ಹೆಸರು ಕೇಳಿ ಬರ್ತೈತಿ. ಪ್ರೀತಿಯಿಂದ ಅವ್ರನ್ನೆಲ್ಲಾರನು ಏನಂತ ಕರಿತೀರಿ? ಏನಂತ ಕರಿತೀರಿ? ಸರ್ನ ನಾನು ಭೇಟಿಯಾಗಿದ್ದು ಬೆಂಗಳೂರಾಗ ಫಸ್ಟ್ ಆ್ಯಕ್ಟ್ರ್ ಆಗಬೇಕು ಅಂತ ಬರ್ಬೇಕಾದ್ರೆ ಮನೆ ಹುಡ್ಕೊಂಡು ಹೋಗಿದ್ದೆ. ಫಸ್ಟ್ ಟೈಮ್ ಹೋದಾಗ ಸಿಕ್ಕಿರಲಿಲ್ಲ, ಆಮೇಲೆ ಭೇಟಿಯಾಗಿದ್ರು. ಅದು ನನ್ನ ಸ್ಪೆಷಲ್ ಮೆಮ್ರಿ. ಬಿಟ್ಟರೆ ಇವತ್ತು ಅವ್ರದ್ದೊಂದು ಪಿಕ್ಚರ್ಗೆ ನಾನು ಒಂದು ವೇದಿಕೆ ಶೇರ್ ಮಾಡ್ಕೊಳಕತ್ತೀನಿ ಅನ್ನೋದು ನನ್ನ ಒಂದು ಸ್ಪೆಷಲ್ ಮೆಮರಿ. ಒಂದು ಸಿನಿಮಾದಲ್ಲಿ ಒಬ್ಬರು ಆ್ಯಕ್ಟ್ರಾಗಿ ಅಷ್ಟೇ ಅಲ್ಲ, ಹೊರಗೆ ಒಬ್ಬರು ವ್ಯಕ್ತಿಯಾಗಿ ಕೂಡ ಅವ್ರು ನಮಗೆಲ್ರಿಗೂ ಮಾದರಿ ಆಗಿರ್ತಾರೆ. ಅಂದರೆ ಸಿನಿಮಾದಾಗ ಇರೋರಿಗೆ ನಮಗೆ ಸಿನಿಮಾ ಅನ್ನೋದು ಒಂದು ಕುಟುಂಬ ಅಂತ ಭಾಸ ಆಗ್ಬೇಕು ಅಂತಂದ್ರೆ ಹಂಗೆ ಒಬ್ಬರು ನಮ್ಮನ್ನು ಟ್ರೀಟ್ ಮಾಡ್ಬೇಕಲ್ಲ. ಹಂಗೆ ಟ್ರೀಟ್ ಮಾಡುವಂಥ ಕೆಲವು ಮನಸ್ಸುಗಳಲ್ಲಿ ಹಿರಿಯರಂದೆ, ಕಿರಿಯರಂದೆ, ಹೊಸಬ್ರಂದೆ ಯಾರೇ ಬಂದ್ರೂ ಕೂಡ ವಿಶಾಲ ಹೃದಯದಲ್ಲಿ, ವಿಶಾಲ ಭಾವಗಳಲ್ಲಿ ಅಪ್ಕೊಂಡು ಎಲ್ಲರನ್ನೂ ಬೆಳೆಸುವಂಥ ಒಂದು ವ್ಯಕ್ತಿತ್ವ ಅಂದರೆ ಅದು ಕಿಚ್ಚ ಸುದೀಪ್ ಸರ್. ಅವರ ಒಂದು ಸುದೀರ್ಘವಾದಂಥ 25 ವರ್ಷಗಳ ಮೇಲಿನ ಒಂದು ಜರ್ನಿಲಿ ನನ್ನಂಥ ಎಷ್ಟೊಂದು ಜನ ಆ್ಯಕ್ಟರ್ಗಳಿಗೆ ಇನ್ಸ್ಪೈರ್ ಮಾಡ್ಯಾರ. ಎಲ್ಲ ಅವರ ಅಭಿಮಾನಿಗಳಲ್ಲಿ ಇದೇ 25ನೇ ತಾರೀಕು ಅವ್ರದ್ದೊಂದು ದೊಡ್ಡ ಹಬ್ಬ ಐತಿ. ಅದನ್ನು ನಾವು ಮ್ಯಾಕ್ಸ್ ಹಬ್ಬ ಅಂತ ಕರಿತೀವಿ. ಅದು ಬರೀ ಮ್ಯಾಕ್ಸ್ ಅಲ್ಲ, ಮ್ಯಾಸಿವ್ ಮ್ಯಾಕ್ಸ್, ಮ್ಯಾಕ್ಸಿಮಮ್ ಮ್ಯಾಕ್ಸ್. ಆ ಹಬ್ಬಕ್ಕೆ ನಿಮ್ಮ ಥರ ನಾನು ಕಾಯಕತ್ತಿದ್ದೆ. ಎಲ್ಲರೂ ಅವತ್ತು ಹಬ್ಬ ಮಾಡ್ಕೊಳಮ್ಮ, ಹಲಗೆ ಹೊಡ್ಯಮ್ಮ, ಕ್ಯಾಕೆ ಹೊಡ್ಯಮ್ಮ. ಇಡೀ ಕರ್ನಾಡು ಒಂಥರ ಕಿಚ್ಚರ ಅವ್ರನ್ನ ಸೆಲೆಬ್ರೇಟ್ ಮಾಡುತ್ತೆ ಅಂತಂದರೆ ಅದೇ ಒಂದು ತೂಕ. ಚಿತ್ರದುರ್ಗದ ಅಭಿಮಾನಿಗಳದೇ ಒಂದು ತೂಕ.
ಆ ಎಲ್ಲ ಅಭಿಮಾನಿಗಳಲ್ಲೂ ಮತ್ತು ನಂತರದ ಕಿರಿಯ ಅಭಿಮಾನಿಗಳಿಂದ ಮತ್ತು ಎಲ್ಲ ಅಭಿಮಾನಿಗಳಿಂದ ಸದಾ ಸುದೀಪ್ ಸರ್ಗೆ ಪ್ರಾರ್ಥನೆಗಳಿರ್ತವೆ. ಈ ಚಿತ್ರ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಡ್ಲಿ ಅವರಿಗೆ, ಮತ್ತು ನಾವೆಲ್ಲರೂ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡುವಂತಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ದುರ್ಗದ ಎಲ್ಲ ಕನ್ನಡ ಮನ್ಸುಗಳಿಗೆ ಧನ್ಯವಾದಗಳು. ನಮಸ್ಕಾರ. ಎಲ್ಲ ಕನ್ನಡ ಮನ್ಸುಗಳಿಗೆ, ಕಿಚ್ಚನ ಅಭಿಮಾನಿಗಳಿಗೆ ನಮಸ್ಕಾರ. ಆರಾಮದರಿ? ಕದರ್ಗೆ, ಸ್ಟೈಲಿಗೆ, ವರ್ಚಸ್ಸಿಗೆ, ತೂಕವಾದ ನಡೆಗೆ, ತೂಕವಾದ ನುಡಿಗೆ ಒಂದು ಹೆಸರು ಕೇಳಿ ಬರ್ತೈತಿ. ಪ್ರೀತಿಯಿಂದ ಅವ್ರನ್ನೆಲ್ಲರನ್ನೂ ಏನಂತ ಕರಿತೀರಿ? ಏನಂತ ಕರಿತೀರಿ? ಸರ್ನ ನಾನು ಭೇಟಿಯಾಗಿದ್ದು ಬೆಂಗಳೂರಾಗ ಫಸ್ಟ್ ಆ್ಯಕ್ಟ್ರ್ ಆಗಬೇಕು ಅಂತ ಬರಬೇಕಾದ್ರೆ ಮನೆ ಹುಡ್ಕೊಂಡು ಹೋಗಿದ್ದೆ. ಫಸ್ಟ್ ಟೈಮ್ ಹೋದಾಗ ಸಿಕ್ಕಿರಲಿಲ್ಲ, ಆಮೇಲೆ ಭೇಟಿಯಾಗಿದ್ರು. ಅದು ನನ್ನ ಸ್ಪೆಷಲ್ ಮೆಮ್ರಿ. ಬಿಟ್ಟರೆ ಇವತ್ತು ಅವ್ರದ್ದೊಂದು ಪಿಕ್ಚರ್ಗೆ ನಾನು ಒಂದು ವೇದಿಕೆ ಶೇರ್ ಮಾಡ್ಕೊಳಕತ್ತೀನಿ ಅನ್ನೋದು ನನ್ನ ಒಂದು ಸ್ಪೆಷಲ್ ಮೆಮರಿ. ಒಂದು ಸಿನಿಮಾದಲ್ಲಿ ಒಬ್ಬರು ಆ್ಯಕ್ಟ್ರಾಗಿ ಅಷ್ಟೇ ಅಲ್ಲ, ಹೊರಗೆ ಒಬ್ಬರು ವ್ಯಕ್ತಿಯಾಗಿ ಕೂಡ ಅವ್ರು ನಮಗೆಲ್ರಿಗೂ ಮಾದರಿ ಆಗಿರ್ತಾರೆ. ಅಂದರೆ ಸಿನಿಮಾದಾಗ ಇರೋರಿಗೆ ನಮಗೆ ಸಿನಿಮಾ ಅನ್ನೋದು ಒಂದು ಕುಟುಂಬ ಅಂತ ಭಾಸ ಆಗ್ಬೇಕು ಅಂತಂದ್ರೆ ಹಂಗೆ ಒಬ್ಬರು ನಮ್ಮನ್ನು ಟ್ರೀಟ್ ಮಾಡ್ಬೇಕಲ್ಲ. ಹಂಗೆ ಟ್ರೀಟ್ ಮಾಡುವಂಥ ಕೆಲವು ಮನಸ್ಸುಗಳಲ್ಲಿ ಹಿರಿಯರಂದೆ, ಕಿರಿಯರಂದೆ, ಹೊಸಬ್ರಂದೆ ಯಾರೇ ಬಂದ್ರೂ ಕೂಡ ವಿಶಾಲ ಹೃದಯದಲ್ಲಿ, ವಿಶಾಲ ಭಾವಗಳಲ್ಲಿ ಅಪ್ಕೊಂಡು ಎಲ್ಲರನ್ನೂ ಬೆಳೆಸುವಂಥ ಒಂದು ವ್ಯಕ್ತಿತ್ವ ಅಂದರೆ ಅದು ಕಿಚ್ಚ ಸುದೀಪ್ ಸರ್. ಅವರ ಒಂದು ಸುದೀರ್ಘವಾದಂಥ 25 ವರ್ಷಗಳ ಮೇಲಿನ ಒಂದು ಜರ್ನಿಲಿ ನನ್ನಂಥ ಎಷ್ಟೊಂದು ಜನ ಆ್ಯಕ್ಟರ್ಗಳಿಗೆ ಇನ್ಸ್ಪೈರ್ ಮಾಡ್ಯಾರ. ಎಲ್ಲ ಅವರ ಅಭಿಮಾನಿಗಳಲ್ಲಿ ಇದೇ 25ನೇ ತಾರೀಕು ಅವ್ರದ್ದೊಂದು ದೊಡ್ಡ ಹಬ್ಬ ಐತಿ. ಅದನ್ನು ನಾವು ಮ್ಯಾಕ್ಸ್ ಹಬ್ಬ ಅಂತ ಕರಿತೀವಿ. ಅದು ಬರೀ ಮ್ಯಾಕ್ಸ್ ಅಲ್ಲ, ಮ್ಯಾಸಿವ್ ಮ್ಯಾಕ್ಸ್, ಮ್ಯಾಕ್ಸಿಮಮ್ ಮ್ಯಾಕ್ಸ್. ಆ ಹಬ್ಬಕ್ಕೆ ನಿಮ್ಮ ಥರ ನಾನು ಕಾಯಕತ್ತಿದ್ದೆ. ಎಲ್ಲರೂ ಅವತ್ತು ಹಬ್ಬ ಮಾಡ್ಕೊಳಮ್ಮ, ಹಲಗೆ ಹೊಡ್ಯಮ್ಮ, ಕ್ಯಾಕಿ ಹೊಡ್ಯಮ್ಮ. ಇಡೀ ಕರ್ನಾಡು ಒಂಥರ ಕಿಚ್ಚರ ಅವ್ರನ್ನ ಸೆಲೆಬ್ರೇಟ್ ಮಾಡುತ್ತೆ ಅಂತಂದರೆ ಅದೇ ಒಂದು ತೂಕ. ಚಿತ್ರದುರ್ಗದ ಅಭಿಮಾನಿಗಳದೇ ಒಂದು ತೂಕ. ಆ ಎಲ್ಲ ಅಭಿಮಾನಿಗಳಲ್ಲೂ ಮತ್ತು ನಂತರದ ಕಿರಿಯ ಅಭಿಮಾನಿಗಳಿಂದ ಮತ್ತು ಎಲ್ಲ ಅಭಿಮಾನಿಗಳಿಂದ ಸದಾ ಸುದೀಪ್ ಸರ್ಗೆ ಪ್ರಾರ್ಥನೆಗಳಿರ್ತವೆ. ಈ ಚಿತ್ರ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಡ್ಲಿ ಅವರಿಗೆ, ಮತ್ತು ನಾವೆಲ್ಲರೂ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡುವಂತಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ದುರ್ಗದ ಎಲ್ಲ ಕನ್ನಡ ಮನ್ಸುಗಳಿಗೆ ಧನ್ಯವಾದಗಳು. ನಮಸ್ಕಾರ.